ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಇವತ್ತು ಆಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದೆ. 7,000ಕ್ಕೂ ಅಧಿಕ ಪುಟಗಳ ಸಮಗ್ರ ವರದಿ ಸಲ್ಲಿಕೆ ಆಗಿರುವಂತದ್ದು. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಈಗ ಹಾಜರು ಆಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದೆ. 7,000ಕ್ಕೂ ಅಧಿಕ ಪುಟಗಳ ಸಮಗ್ರ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಹಾಜರುಪಡಿಸಿದೆ. ಇಲ್ಲಿ 255 ಸಾಕ್ಷಿಗಳ ಹೇಳಿಕೆಯನ್ನ ಒಳಗೊಂಡಂತಹ ಅಂತಿಮ ವರದಿ ಇವತ್ತು ಎಸ್ಐಟಿ ಸಲ್ಲಿಸಿರುವಂಥದ್ದು. ಇದರಲ್ಲಿ 4 TB ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ವಿಡಿಯೋ ಸ್ಟೇಟ್ಮೆಂಟ್ ಇವಾಗ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಮತ್ತೆ FSL ವರದಿ ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಕೂಡ ಹಸ್ತಾಂತರ ಮಾಡಲಾಗುತ್ತೆ. ಇಲ್ಲಿ ತಲೆಬುರುಡೆ, ಅಸ್ಥಿಪಂಜರ ಸೇರಿದಂತೆ ವಶಪಡಿಸಿಕೊಂಡಂತಹ ವಸ್ತುಗಳನ್ನು ಕೂಡ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಮೊಬೈಲ್ ಆಗಿರ್ಬೋದು, ಜೊತೆಗೆ ದಾಖಲೆಗಳು ಮತ್ತೆ FSL ಪರಿಶೀಲನೆ ವಸ್ತುಗಳನ್ನು ಕೂಡ ಹಾಜರು ಮಾಡಲಾಗುತ್ತೆ. ನ್ಯಾಯಾಲಯದ ಆವರಣದಲ್ಲಿ ಚಿನ್ನಯ್ಯ ಅವರನ್ನು ಕೂಡ ಹಾಜರುಪಡಿಸಲಾಗುತ್ತೆ. ಮತ್ತೆ ಪತ್ನಿಯೊಂದಿಗೆ ಸದ್ಯ ಚಿನ್ನಯ್ಯ ಕೋರ್ಟ್ಗೆ ಕೂಡ ಬಂದಿದ್ದಾರಂತೆ. ಈ ಪ್ರಕರಣ ಸಂಬಂಧ ಚಿನ್ನಯ್ಯನ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಿದೆ. ಇನ್ನು ಮುಂದಿನ ವಿಚಾರಣೆಯನ್ನು ಆಗಸ್ಟ್ 29ಕ್ಕೂ ಕೂಡ ಕೋರ್ಟ್ ಮುಂದೂಡಿದೆ. ಈಗ ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಬೆಳವಣಿಗೆ ನಡೆದಿರುವಂಥದ್ದು. ರಾಜ್ಯ ಸರ್ಕಾರದ ರಚನೆ ಮಾಡಿರುವಂತಹ ಈ ಎಸ್ಐಟಿ ಟೀಮ್ ಸದ್ಯ ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಈ ಸಲ್ಲಿಕೆ ಮಾಡಿದಂಥ ವರದಿ ಇದೆಯಲ್ಲ, ಸುಮಾರು 7,000ಕ್ಕೂ ಅಧಿಕ ಪುಟಗಳ ವರದಿಯನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ತಲೆಬುರುಡೆ ಸಹಿತವಾಗಿ ಮೂಳೆಗಳನ್ನು, ಅಂದ್ರೆ ಚಿನ್ನಯ್ಯ ಎಲ್ಲೆಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದ ಅಲ್ಲೆಲ್ಲ ಅಗದಿದ್ರಲ್ವಾ, ಸೊ ಅಲ್ಲೇನು ಮೂಳೆಗಳು ಬುರುಡೆಗಳು ಸಿಕ್ತು ಅದನ್ನೆಲ್ಲ ಎತ್ಕೊಂಡು ಹಂಗೂ ಅದನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಈ ಅಂತಿಮ ವರದಿಯನ್ನ ಸಲ್ಲಿಸಿರುವಂಥದ್ದು. 7,000ಕ್ಕೂ ಅಧಿಕ ಪುಟಗಳ ವರದಿಯೊಂದಿಗೆ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ವಿಡಿಯೋ ಸ್ಟೇಟ್ಮೆಂಟ್ 4 TB ಹಾರ್ಡ್ ಡಿಸ್ಕ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಒಟ್ಟು 255 ಸಾಕ್ಷಿಗಳ ಹೇಳಿಕೆಯನ್ನು ಒಳಗೊಂಡಿರುವಂತಹ ವರದಿ ಇದೆ. ಮತ್ತೆ FSL ವರದಿ ಕೂಡ ಈ ವರದಿಯೊಂದಿಗೆ ಸಲ್ಲಿಕೆಯಾಗಿದೆ. ಅದಲ್ಲದೆ ಈಗ ಬುರುಡೆಗಳು, ಅಸ್ಥಿಪಂಜರ ಮತ್ತೆ ಆ ಸಂದರ್ಭದಲ್ಲಿ ಯಾರೆಲ್ಲ ಆರೋಪಿಗಳಿದ್ರು ಅವರ ಮೊಬೈಲನ್ನು ವಶಪಡಿಸಿಕೊಂಡಿರ್ತಾರೆ, ಮತ್ತೆ ಏನೆಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ಸಿಕ್ಕಿರುತ್ತೆ, ದಾಖಲೆಗಳು, ಇವೆಲ್ಲವೂ ಕೂಡ FSLಗೆ ಹೋಗಿ ಬಂದು ಎಲ್ಲಾ ವಸ್ತುಗಳನ್ನು ಈಗ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಎಸ್ಐಟಿ ಅಂತಿಮ ವರದಿ ಸಲ್ಲಿಕೆ ಸಂದರ್ಭದಲ್ಲಿ ಚಿನ್ನಯ್ಯ ಕೂಡ ನ್ಯಾಯಾಲಯದ ಆವರಣದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಹೆಂಡತಿ ಜೊತೆಗೆ ನ್ಯಾಯಾಲಯದ ಆವರಣಕ್ಕೆ ಬಂದಿದ್ದಾರೆ ಚಿನ್ನಯ್ಯ. ಧರ್ಮಸ್ಥಳ ಪ್ರಕರಣದ ಕುರಿತು ಕೋರ್ಟ್ನಲ್ಲಿ ಈಗ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಸದ್ಯ ಚಿನ್ನಯ್ಯನ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಿದೆ ಅಂತ ಗೊತ್ತಾಗ್ತಿದೆ. ಮುಂದಿನ ವಿಚಾರಣೆ ಯಾವತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಕೂಡ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸೊ ಈ ಕುರಿತಂತೆ ಹಾಗಾದರೆ ಈಗ ಧರ್ಮಸ್ಥಳ ಕೇಸ್ ಬಹಳ ದೊಡ್ಡ ಒಂದು ತಿರುವನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಸ್ಟೇಟ್ಮೆಂಟ್ ಇದೆ ಅದು ಕೂಡ ಗೊತ್ತಾಗುತ್ತೆ. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 29ಕ್ಕೆ ಸದ್ಯ ಕೋರ್ಟ್ ಮುಂದೂಡಿದೆ. ಸೊ ಈಗ ಎಲ್ಲರ ಚಿತ್ತ ಆಗಸ್ಟ್ 29 ಕೋರ್ಟಿನ ಏನು ನಮಗೆ ಸತ್ಯಾಂಶಗಳು ಗೊತ್ತಾಗುತ್ತೆ, ಜೊತೆಗೆ ಯಾರ ಆರೋಪಿಗಳು, ಈ ಬುರುಡೆ ಗ್ಯಾಂಗು ಮತ್ತು ಕಡೆ ಈ ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆ, ಈ ಅಸ್ಥಿಪಂಜರ, ಈ ದಾಖಲೆಗಳು ಇವೆಲ್ಲ ಸುಳ್ಳ ನಿಜಾನ ಅನ್ನೋದು ಆಗಸ್ಟ್ 29ಕ್ಕೆ ಗೊತ್ತಾಗುತ್ತೆ.